ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಆ ಕಾನು ಆನಿಯನು ಅದು ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ರೆಸಿಪಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಾನು ಮಾಡ್ತಾ ಇಲ್ಲ, ಇವತ್ತು ಸ್ಪೆಷಲ್. ಇವತ್ತು ನಮ್ಮ ಮಗಳು ಮಾಡ್ತಾಯಿದ್ದೆ. ಏನು ಗೊತ್ತಾ, ಇವತ್ತು ನೋಡಿ ಪಿಜ್ಜಾ ಮಾಡ್ತಾಯಿದ್ದೆ. ಇದನ್ನು ಯಾವ ಥರ ಮಾಡೋದಂತ ಅಂದ್ಬಿಟ್ಟು ಹೋಗಿ ನೀವು, ಇವಾಗ ನಾನು ಅಡುಗೆ ಮನೇಲಿ ಇರೋಲ್ಲ, ಇವಾಗ ನನ್ನ ಮಗಳು ಮಾಡ್ತಾಯಿದ್ದೆ. ನೀವು ಹೋಗಿ ಪಿಜ್ಜಾ ಯಾವ ಥರ ಮಾಡೋದು ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಿವತ್ತು ಮಾಡ್ತಾ ಇರೋದು ಪಿಜ್ಜಾ ಬಂದು ವಿತ್ ಪಿಜ್ಜಾ ಬೇಸ್ ಜೊತೆಗೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಪಿಜ್ಜಾ ಬೇಸಿಗೆ ನಾನು ಮುಂಚೆನೇ ಇಲ್ಲಿ ಹಾಕ್ಕೊಂಡೆ ಅಲ್ವಾ, ಹಾಫ್ ಕಪ್ಪು ನಿಮಗೆ ಮೈದಾ ಹಿಟ್ಟು ಹಾಕ್ಕೋಬೇಕು. ಮೈದಾ ಹಿಟ್ಟು ಹಾಕ್ಕೊಂಡಿದ ನಂತರ 1 ಸ್ಪೂನು ಸಕ್ಕರೆ ಹಾಕ್ಕೋಬೇಕು. ಓಕೆನಾ? ಸಕ್ಕರೆ ಹಾಕ್ಕೊಂಡಿದ ನಂತರ 2 ಪಿಂಚು 2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ ನಂತರ ಬೇಕಿಂಗ್ ಪೌಡರ್ ಬರುತ್ತೆ ಅಲ್ವಾ ನಿಮಗೆ, ಸೊ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗತ್ತೆ. ಸೊ ಇದನ್ನು 1 ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೋಬೇಕು. ಸೊ ನಾವಿಲ್ಲಿ ಯಾವುದೇ ಥರ ಅಂತ ಈಸ್ಟ್ ಯೂಸ್ ಮಾಡ್ತಿಲ್ಲ, ಓನ್ಲಿ ಬೇಕಿಂಗ್ ಪೌಡರು ಮತ್ತು 1 ಸ್ಪೂನು ಬೇಕಿಂಗ್ ಸೋಡಾ. ನಾರ್ಮಲ್ ನೀವು ಮನೇಲಿ ಯೂಸ್ ಮಾಡ್ತೀರಲ್ಲ ಸೋಡಾ, ಅದು ಕೂಡ ಯೂಸ್ ಮಾಡ್ಕೋಬೋದು ನೀವು. ಸೊ ಸೋಡಾ ಆಗಿದ ನಂತರ ಸೊ ಈ ಎಲ್ಲ ಡ್ರೈ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮಿಕ್ಸ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂತಂದರೆ 1 ಕಪ್ ಮೈದಾಗೆ 1/2 ಕಪ್ ಕರ್ಡ್ ಹಾಕ್ಕೋಬೇಕು, ಮೊಸರು. ಓಕೆನಾ? ಸೊ ಮೊಸರನ್ನ ಹಾಕಿದ ನಂತರ ನೀವು ಚಪಾತಿ ಹಿಟ್ಟು ಅದಕ್ಕೆ ಹೇಗೆ ನಾರ್ಮಲಾಗಿ ಇದು ಮಾಡ್ಕೋತೀರಾ ಅಲ್ವಾ, ಕಲಿಸ್ಕೋತೀರಾ ಅಲ್ವಾ, ಸೊ ಅದೇ ರೀತಿಯಲ್ಲಿ ಇದನ್ನು ಕಳಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಮಧ್ಯದಲ್ಲಿ. ಯಾಕಂತಂದರೆ ನಾವು ಈ ಡೋನ ರೆಡಿಮೇಡ್ ಏನೂ ತಂದು ಮಾಡ್ತಿಲ್ಲ, ಮನೆಯಲ್ಲೇ ಮಾಡೋದ್ರಿಂದ ನೀವು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಕಲಿಸ್ಕೊಂಡಿದ ನಂತರ ಇದನ್ನು 1 ಅವರ್ ರೆಸ್ಟ್ ಮಾಡೋಕ್ಕೆ ಎತ್ತಿಡಬೇಕು ನೀವು. 1 hour later. ಸೊ 1 ಅವರ್ ಆಗಿದೆ. ಇದು 1 ಅವರ್ ಆಗಿದ ನಂತರ ಡೋ ನಿಮಗೆ ಈ ಥರ ಕಾಣ್ತಿದೆ. ಸೊ ಪಿಜ್ಜಾ ಬೇಸ್ಗೆ ಇದು ರೆಡಿ ಆಗಿರುತ್ತೆ 1 ಅವರ್ ಆಗಿದ ನಂತರ. ಓಕೆನಾ? ಸೊ ಇದರಲ್ಲಿ ನಾನು 3 ಪಿಜ್ಜಾನ ಮಾಡ್ತಾಯಿದ್ದೀನಿ, ಅಂದರೆ ಮೀಡಿಯಮ್ ಸೈಜು. ನಿಮಗೆ ಬೇಕಾದಂಗೆ ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನನ ನೋಡಿಕೊಂಡು ನೀವು ಸೈಜ್ನ ಮಾಡ್ಕೋಬೋದು. ಕೆಲವೊಬ್ಬರು 2 ಮಾಡ್ಕೋಬೋದು, ಮ್ಯಾಕ್ಸಿಮಮ್ ಇದರಲ್ಲಿ 3 ಆಗೋದು. ಓಕೆನಾ? ಡೀಸೆಂಟ್ ಸೈಜ್ ಅಂತಂದರೆ 3 ಪಿಜ್ಜಾ ಆಗೋದು. ಸೊ ನಾನಿಲ್ಲಿ 3 ಭಾಗನ ಮಾಡ್ಕೋತಾ ಇದ್ದೀನಿ. ಸೊ 3 ಭಾಗನ ಮಾಡಿದ ನಂತರ ನೀವು ಚೆನ್ನಾಗಿ ಅದನ್ನು ರೋಲ್ ಮಾಡಬೇಕು. ಓಕೆನಾ? ನೀವು ಎಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀರಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ. ಇದನ್ನ ನೀವು ಈಚೆ ಏನು ಡೊಮಿನೋಸ್ ಪಿಜ್ಜಾ ಹಟ್ಟಲ್ಲಿ ಬೇಸ್ ತಿಂತೀರ ಅಲ್ವಾ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಹೇಳಬೇಕು ಅಂತಂದರೆ. ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ, ಡೊಮಿನೋಸ್ ಅದೆಲ್ಲ ಹೇಳ್ದೆ ಅಲ್ವಾ, ಸೊ ಅದಕ್ಕಿಂತ ತುಂಬ ಚೆನ್ನಾಗೇ ಬರುತ್ತೆ. ಸೊ ನೆಕ್ಸ್ಟು ನೀವು ಇದನ್ನು ನಾರ್ಮಲ್ ನೀವು ಚಪಾತಿ ಹೇಗೆ ಒಸ್ಕೋತೀರ ಅಲ್ವಾ, ಅದೇ ಥರ ಒಸ್ಕೋಬೇಕು. ಬೇಸ್ಡ್ ಆನ್ ನಿಮ್ಮ ರಿಕ್ವೈರ್ಮೆಂಟು. ಕೆಲವೊಬ್ಬರಿಗೆ ಪಿಜ್ಜಾ ಬೇಸು ದಪ್ಪ ಬೇಕಾಗುತ್ತೆ, ಕೆಲವೊಬ್ಬರಿಗೆ ಪಿಜ್ಜಾ ತುಂಬ ತಿನ್ ಪಿಜ್ಜಾ ಬೇಸ್ನ ಪ್ರಿಫರ್ ಮಾಡ್ತಾರೆ. ಸೊ ನಾನಿಲ್ಲಿ ಮೀಡಿಯಮ್, ತೀರಾ ತಿಕ್ ಬೇಸೂ ಅಲ್ಲ, ತಿನ್ ಬೇಸೂ ಅಲ್ಲ. ಓಕೆನಾ? ಮೀಡಿಯಮ್ ಆಗಿ ನಾರ್ಮಲ್ ಆಗಿ ಬೇಸ್ನ ನೋಡಿ ಇಷ್ಟು ದಪ್ಪ ಮಾಡ್ಕೋಬೇಕು ನೀವು. ಇಷ್ಟು ದಪ್ಪ ನಾನು ಮಾಡ್ಕೊಂಡಿರೋದು. ನಿಮ್ಗಿನ್ನ ಪಿಜ್ಜಾ ಬೇಸು ದಪ್ಪ ಬೇಕು ಅಂದರೆ ಇನ್ನೂ ದಪ್ಪ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಆ ಸೈಜಿಗೆ ತಕ್ಕ ಹಾಗೆ ಯಾವುದಾದ್ರೂ ಒಂದು ಪ್ಲೇಟ್ ತೊಗೊಳ್ಳಿ. ಪ್ಲೇಟಲ್ಲಿ ಆಯಿಲ್ನ ಗ್ರೀಸ್ ಮಾಡಬೇಕು ಹಿಂಗೆ, ಬಿಕಾಸ್ ಅದು ಅಂಟ್ಕೋಬಾರ್ದು ಅಂತ. ನೆಕ್ಸ್ಟ್ ಪಿಜ್ಜಾ ಪ್ರಿಪೇರ್ ಆಗಿದ ನಂತರ ನೀಟಾಗಿ ಎದ್ದು ಬರುತ್ತೆ ತಟ್ಟೆಯಿಂದ. ಇವಾಗ ಚಪಾತಿ ಹಿಟ್ಟು ಥರ ರೌಂಡಾಗಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಇವಾಗ ಪ್ಲೇಟ್ ಒಳಗಡೆ ಹಾಕ್ಕೊಳ್ಳಿ. ಪ್ಲೇಟ್ ಒಳಗಡೆ ಹಾಕ್ಕೊಂಡಿದ ನಂತರ ನೀಟಾಗಿ ಪ್ಲೇಟ್ ಕಾರ್ನರ್ ಎಡ್ಜಸಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ, ನೀಟಾಗಿರಬೇಕು. ನೆಕ್ಸ್ಟು ನೀವು ಒಂದು ಫೋರ್ಕ್ ತೊಗೊಂಡು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪಿಜ್ಜಾ ಬೇಸ್ ಏನಿರುತ್ತಲ್ಲ ಅದು ಬೇಯುವಾಗ ಹುಬ್ಬಿ ಬರೋದಿಲ್ಲ. ಓಕೆನಾ? ಸೊ ನಾನು ನೆಕ್ಸ್ಟು ಪಿಜ್ಜಾ ಟಾಪಿಂಗ್ಸಿಗೆ ಏನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಮನೆಯಲ್ಲೇ ನಾರ್ಮಲ್ಲಾಗಿ ಕಾರ್ನು, ಆನಿಯನ್ನು, ಚೀಸ್ ಇತ್ತು ನಮ್ಮ ಮನೆಯಲ್ಲಿ, ಅದರಿಂದ ಚೀಸ್ ಆ್ಯಡ್ ಮಾಡಿಕೊಂಡು, ಆಮೇಲೆ ಇದು ರೆಡ್ ಚಟ್ನಿ, ಟೊಮೆಟೊ ಮತ್ತು ರೆಡ್ ಚಿಲ್ಲೀಸ್ ಹಾಕ್ಕೊಂಡು ರೆಡ್ ಚಟ್ನಿ ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆನಾ? ಸೊ ಇದನ್ನು ಏನಿಲ್ಲ, 1-2 ಟೊಮೆಟೋಸು ಮತ್ತು ರೆಡ್ ಚಿಲ್ಲೀಸ್ನ ಬೇಯಿಸ್ಕೊಂಡ್ಬಿಟ್ಟು
ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು ಅಷ್ಟೇ. ಅದಕ್ಕೆ ಸ್ವಲ್ಪ ಕೆಚಪ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯೂಶಲಿ ಮನೇಲಿ ಆನಿಯನ್ಸ್ ಇದ್ದೇ ಇರುತ್ತೆ. ಬೇಕು ಅಂದವ್ರು ಆನಿಯನ್ಸ್ ಯೂಸ್ ಮಾಡಿ, ಟಾಪಿಂಗ್ಸಿಗೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವೀಟ್ ಕಾರ್ನ್ಸ್ ವರ್ಕ್ಸ್ ನೈಸ್ ಅಲ್ವಾ. ಬಿಕಾಸ್ ಯೂಶಲಿ ನಿಮಗೆ ಗೊತ್ತು, ಡಾಮಿನೋಸಲ್ಲಿ ವೆಜ್ ಅವರಿಗೆ ಮೋಸ್ಟ್ ಪ್ರಿಫರ್ ಮಾಡೋದು ಸ್ವೀಟ್ ಕಾರ್ನ್ ಪಿಜ್ಜಾ, ಚೀಸಿ ಪಿಜ್ಜಾನ ಪ್ರಿಫರ್ ಮಾಡ್ತಾರೆ. ನೀವು ಬೇಕು ಅಂದರೆ ಪನ್ನೀರು, ಮಶ್ರೂಮ್ಸು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಓಕೆನಾ. ನಾಟ್ ಇವನ್ ವೆಜ್ಜಲ್ಲಿ ಇಷ್ಟು ಪ್ರಿಫರೆನ್ಸ್ ಟಾಪಿಂಗ್ಸ್ ನೀವು ಮಾಡ್ಕೋಬೋದು. ಪನ್ನೀರು, ಮಶ್ರೂಮ್ಸು, ಕಾರ್ನ್, ಕ್ಯಾಪ್ಸಿಕಮ್ಮು, ಆನಿಯನು, ಟೊಮ್ಯಾಟೋಸ್ ಕೂಡ ಹಾಕ್ಕೋಬೋದು. ನಮ್ಮ ಮನೇಲಿ ಚೀಸ್ ಇತ್ತು, ಸೊ ಅದರಿಂದ ಚೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಚೀಸ್ ಇಲ್ಲ, ಬೇರೆ ಥರ ಆ್ಯಡ್ ಮಾಡಬೇಕು, ಹೇಗೆ ವಿತೌಟ್ ಚೀಸ್ ಹೇಗೆ ಮಾಡಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೇ ಬಿ ನಾನ್ ವೆಜ್ ಪಿಜ್ಜಾ ಜೊತೆಗೆ ಕ್ರೀಮಿ ಪಿಜ್ಜಾನ ಮಾಡಿ ತೋರಿಸ್ತೀನಿ. ಸೊ ಆರಿಗ್ಯಾನೋ ಮನೇಲಿತ್ತು, ಸೊ ಪಿಜ್ಜಾ ಎಲ್ಲ ತರಿಸಿ ಮನೇಲಿ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಂದು ಇಷ್ಟೇ ಸಿಂಪಲ್ ಟಾಪಿಂಗ್ಸು ಈ ರೀತಿ ಕಾಣುತ್ತೆ. ಓಕೆನಾ. ಸೊ ನಾರ್ಮಲಾಗಿ ಚೀಸ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೀಸಿಯಾಗಿ ತಿನ್ನಬೇಕು ಅಂದರೆ ಜಾಸ್ತಿ ಚೀಸ್ ಹಾಕ್ಕೊಳ್ಳಿ, ಇಲ್ಲ ಅಂತ ಕಮ್ಮಿ ಚೀಸ್ ಹಾಕ್ಕೊಳ್ಳಿ. ನಾವು ಇಲ್ಲಿ ವಿತೌಟ್ ಅವನ್ ಮಾಡ್ತಿರೋದ್ರಿಂದ ನೀವು ಯಾವುದಾದ್ರೂ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ ಒಳಗಡೆ ಈ ಥರ ಸಾಲ್ಟ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು 10 ಮಿನಿಟ್ಸು ನೀವು ಬಿಸಿ ಮಾಡ್ಕೋಬೇಕು, ಪ್ರೀ ಹೀಟ್ ಮಾಡ್ಕೋಬೇಕು. ಪ್ರೀ ಹೀಟ್ ಆಗಿದ ನಂತರ ಅದ್ರ ಮೇಲೆ ಒಂದು ಉಲ್ಟಾ ಬೌಲ್ನ ಇಡಿ. ಯಾಕಂತಂದರೆ ಮೇಲೆ ಪ್ಲೇಟ್ನ ನಾವು ಇಡೋದ್ರಿಂದ ಅದನ್ನು ನೀಟಾಗಿ ಕೂರಬೇಕು ಅಂತ ಈ ಥರ ಉಲ್ಟಾ ಬೌಲ್ನ ಇಟ್ಟು ಮೇಲೆ ಈ ಥರ ಪ್ಲೇಟ್ ನಾವೇನು ಟಾಪಿಂಗ್ಸ್ ಮಾಡಿದೆಯಲ್ಲ ಪಿಜ್ಜಾ ಬೇಸ್ ಜೊತೆಗೆ ಅದನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಪ್ಯಾನಲ್ಲಿ. ಓಕೆನಾ. ನಾನಿಲ್ಲಿ ಗ್ಲಾಸ್ದು ಲಿಡ್ನ ಯೂಸ್ ಮಾಡಿದ್ದೀವಿ. ಯಾಕಂದರೆ ಇದು ನಿಮಗೆ ಅದು ಬೇಕಾಗೋದು ಚೀಸ್ ಮೆಲ್ಟ್ ಆಗೋದೆಲ್ಲ ನೀಟಾಗಿ ಕಾಣಿಸುತ್ತೆ. ಸೊ ದಟ್ ನೀವು ಪ್ರಾಪರ್ ಟೈಮಿಗೆ ತೆಗಿಬೋದು. ಇದನ್ನು ನೀವು ಮ್ಯಾಕ್ಸಿಮಮ್ 15 to 20 ಮಿನಿಟ್ಸು ಬೇಯಿಸ್ಕೋಬೇಕು. ಓಕೆನಾ. ಸೊ ಚೆನ್ನಾಗಿ ಬೇಯ್ದಿದ ನಂತರ ನೋಡಿ ಈ ಥರ ಕಾಣುತ್ತೆ. ಚೀಸೆಲ್ಲ ನೀಟಾಗಿ ಮೆಲ್ಟ್ ಆಗಿರುತ್ತೆ. ಸೊ ಮೆಲ್ಟ್ ಆಗಿದ ನಂತರ ನೀವು ಡೋನ ಬೇಕಾದರೆ ನೋಡ್ಬೋದು. ಡೋ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಯಾವ ಥರ ಕುಕ್ ಆಗಿದೆ ಅಂತಂದರೆ ಸೇಮ್ ನಿಮ್ಮ ಡಾಮಿನೋಸ್ ಬೇಸ್ ಏನಿರುತ್ತೆ ಅಲ್ವಾ, ಸೊ ಸೇಮ್ ಅದೇ ಥರನೇ ಕುಕ್ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಬೇಸು. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಪಿಜ್ಜಾ ಕಟರ್ ಇಲ್ಲ ಅಂತಂತಂದರೆ ಈ ಥರನೂ ಕೂಡ ಕಟ್ ಮಾಡ್ಕೋಬೋದು. ಸೊ ಯೂಶ್ವಲಿ ಇದು ಮೀಡಿಯಮ್ ಸೈಜ್ ಪಿಜ್ಜಾ, ಸೊ 4 ಪೀಸಸ್ ಬರುತ್ತೆ. ಸೊ ನೀವು ಲಾರ್ಜ್ ಸೈಜ್ ಪಿಜ್ಜಾ ತೊಗೊಂಡ್ರೆ ಮ್ಯಾಕ್ಸಿಮಮ್ 6 ಪೀಸಸ್ ಆ ಥರ ಬರುತ್ತೆ. ಇದನ್ನು ನಾನು 4 ಈಕ್ವಲ್ ಸೈಜಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನೀವು ಕುಕ್ ಮಾಡುವಾಗ ಸಿಮ್ ಫ್ಲೇಮಲ್ಲೇ 15 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. ಸೊ ಕುಕ್ ಮಾಡಿ ಈ ಥರ ಕಟ್ ಮಾಡಿ ಸರ್ವ್ ಮಾಡಿದ್ರೆ ಕಲರ್ಫುಲ್ ಪಿಜ್ಜಾ ಮನೇಲೆ ಹೋಮ್ ಮೇಡ್ ವಿತೌಟ್ ಅವನ್ ಮಾಡ್ಕೋಬೋದು. ನಿಮಗೆಲ್ಲ ಈ ಚೀಸಿ ಕಾರ್ನ್ ಪಿಜ್ಜಾ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನೀವು ಕಮೆಂಟ್ ಮಾಡೋದ್ರಿಂದ ಅಮ್ಮ ತುಂಬ ಖುಷಿ ಪಡ್ತಾರೆ. ಇವನ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಟೇಸ್ಟಿಂಗ್ ಇವಾಗ ಅಮ್ಮ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋ. ಪಿಜ್ಜಾ ಮಾಡಿದ್ದು ಯಾರು ಗೊತ್ತಾ? ನನ್ನ ಮಗಳು ಪಿಜ್ಜಾ ಮಾಡಿದ್ದು. ಅದಕ್ಕೆ ಏನು ಬೇಕಾಗಿಲ್ಲ ಫ್ರೆಂಡ್ಸ್. ನೋಡಿ ಪಿಜ್ಜಾ ರೆಡಿ ಆಗೈತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತಂದ್ಬಿಟ್ಟು. ಇದು ವೆಜ್ಜದ ಪಿಜ್ಜಾ. ಏನಿಲ್ಲ, ಚೀಸು ಕಾರ್ನ್ ಹಾಕಿ ಮಾಡಿರೋದು. ಇದಕ್ಕೇನಿಲ್ಲ, ಏನು ಮೈದಾ ಹಿಟ್ಟು, ಬೇಕಿಂಗ್ ಪೌಡ್ರು, ಸೋಡಾ ಇಷ್ಟು ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಬಿಟ್ರೆ ಇದು ಆಲ್ರೆಡಿ ಕ್ಲೀನಾಗಿ ರೆಡಿ ಆಗಿರುತ್ತೆ. ಅಯ್ಯೋ ಏನಪ್ಪ ಓವನ್ ಇರಲ್ಲ, ಮನೇಲಿ ಓವನ್ಗಳಿರಲ್ಲ, ಹೆಂಗಪ್ಪ ಮಾಡೋದು ಅನ್ನೋದು ಏನು ಈ ಥರ ಎಲ್ಲ. ಓವನ್ ಇಲ್ದೇ ನೀವು ಮಾಡಿ ತೋರಿಸಿದ್ರಲ್ಲ, ಓವನ್ ಇಲ್ದೇ ನಾವು ಏನು ಬೇಕಾದರೂ ಮನೇಲಿ ಮಾಡ್ಕೊಬೋದು. ಈ ಥರ ವೆರೈಟಿ ಫುಡ್ಗಳು ಮಾಡಿಕೊಂಡು ಮನೇಲೇ ಬಿಸಿ ಬಿಸಿ ತಿನ್ಬೋದು. ಹಾಗಾಗಿ ಇವಾಗ ನಾನು ಟೇಸ್ಟ್ ನೋಡಿ, ಮಮ್ಮಿ ನೀನೇ ಮಾಡಿ ಟೇಸ್ಟು ಅಂತ ಹೇಳ್ಬಿಟ್ಟು ಹೇಳ್ತು. ಅದಕ್ಕೆ ನಾನು ನೋಡಿ ಎಷ್ಟು ಚೀಸ್ ನೋಡಿ, ಚೀಸ್ ಹಂಗೆ ಬರ್ತಾಯಿದೆ ನೋಡಿ. ಚೀಸು ನೋಡಿ ಕಾಣ್ತಾಯಿತ್ತಲ್ಲ, ನೋಡಿ ಇದು ಚೀಸು, ಕಾರ್ನು, ಆನಿಯನು. ಇದು ನೋಡಿ ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ಮನೇಲೇ ಮಾಡಿರೋದು ಇದು. ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋ ಮಾಡಿರೋದು. ಹಾಗೆ ಟೇಸ್ಟ್ ನನಗೆ ಕೊಟ್ಟೈತೆ ನನ್ನ ಮಗಳು ಮಾಡಿ ಟೇಸ್ಟ್ ಮಾಡಿ ನೋಡಿ ಮಮ್ಮಿ ಅಂತಂದ್ಬಿಟ್ಟು ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಸಕ್ಕತ್ತಾಗೈತೆ ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ. ಆ ಕಾನು, ಆನಿಯನು, ಅದು ರೆಡ್ ಕಲರ್ ಅದೇನೋ ಸಾಸ್ ಮಾಡ್ಕೊಂಡಿತ್ತು, ಮನೇಲೇ ಮಾಡ್ಕೊಂಡಿತ್ತು ಸಾಸ್. ಅದು ಆ ಚೀಸು ಎಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ, ಸಾಲ್ಟ್ ಎಲ್ಲ ಖಾರ ತುಂಬ ಚೆನ್ನಾಗೈತೆ. ನೀವು ಮನೇಲಿ ಮಾಡಿ ನೋಡಿ. ಹೋಮ್ ಮೇಡ್ ಪಿಜ್ಜಾ ಇದು ವೆಜ್ಜದು.
ನಾವು ಚಿಕನಲ್ಲಿ ಮಾಡ್ಕೊಬೋದು. ಚಿಕನಲ್ಲಿ ಯಾವ ಥರ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗೆಲ್ಲ ಬರೀ ವೆಜ್ ಮಾಡ್ತಾ ಇರೋದಲ್ವ, ಹಂಗಾಗಿ ವೆಜ್ಜದೇ ತೋರಿಸ್ತಾ ಇದ್ದೀವಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಇದು ಅಲ್ಲ ಪಿಜ್ಜಾ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಂದ ಚಿಕ್ಕವರವರೆಗೂ ಪಿಜ್ಜಾ ಆರ್ಡ್ರ್ ಮಾಡೋದು ತಿನ್ನೋದು. ಇಲ್ಲಿ ನಮಗೆ ಈ ಸ್ವಲ್ಪ ನಾವು ತಿಪ್ಕೊಂಡಳ್ಳಿಲಿ ಇರೋದು, ಆರ್ಡ್ರ್ ಮಾಡೋದಂದರೆ ಸ್ವಲ್ಪ ದೂರ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಆ ದೂರದಿಂದ ಕಷ್ಟ ಬಂದು ನಾವು ಕೊಡೋ ದುಡ್ಡಲ್ಲೇ ನಾವು ಮನೇಲೇ ಅದೇ ಐಟಮ್ ತಂದು ಮನೇಲೇ ಮಾಡ್ಕೊಂಡು ಬಿಸಿ ಬಿಸಿ ಪಿಜ್ಜಾ ತಿನ್ಬೋದು. ನನಗಂತೂ ಇವಾಗ ಎಲ್ಲ ಮುಗಿಸ್ಬಿಡೋಣ ಅನ್ನೋಷ್ಟು ಅಷ್ಟು ರುಚಿಯಾಗೈತೆ. ಹಂಗಾಗ್ಬಿಟ್ಟು ಆದಷ್ಟು ನಾವು ಮನೇಲೇ ಮಾಡ್ಕೊಂಡು ತಿಂದಷ್ಟೇ. ಆಚೆ ತಂದು ಒಂದು ಪಿಜ್ಜಾ ತಿನ್ನೋದು ಹೊಟ್ಟೆ ತುಂಬಲ್ಲ. ಮನೇಲಾದರೂ ಒಂದು ಪಿಜ್ಜಾನೇ ಬೇಕಾದರೆ 1-2 ಪೀಸ್ ತಿಂದಷ್ಟು ಹೊಟ್ಟೆ ತುಂಬೋಗುತ್ತೆ, ಅಷ್ಟು ತೃಪ್ತಿಯಿಂದ ತಿನ್ಬೋದು ಮನೇಲಿ ಮಾಡಿದ್ರೆ. ಹಂಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಥರ ವೆರೈಟಿ ಫುಡ್ಡು ತೋರ್ಸೋಕ್ಕೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ ಫ್ರೆಂಡ್ಸ್.